ಎಕ್ಸ್ಟ್ರಾ ಓವರ್ ಸ್ಟೇ ಆಗ್ತಾ ಇದೆ ಫಾರಿನ್ ನ್ಯಾಷನಲ್ಸ್ ಅವ್ರ ಬಗ್ಗೆ ಸರ್ವೆಲೆನ್ಸ್ ಮಾಡ್ಬೇಕಂತ ಹೋಮ್ ಮಿನಿಸ್ಟ್ರಿ ಇಂದ ಡೈರೆಕ್ಷನ್ ಬಂದಿದೆ ಸದರ್ನ್ ಸ್ಟೇಟ್ಸ್ ಅಲ್ಲೂ ಮಾಡಬೇಕು ಅಂತ. ಉಗ್ರರು ಎಲ್ಲೇ ಇರಲಿ, ಯಾವ ಸ್ಟೇಟ್ ನಲ್ಲೇ ಇರಲಿ, ಅವರನ್ನ ಮಟ್ಟ ಹಾಕ್ತಕ್ಕಂಥ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಉಗ್ರರು ಬೆಳಿಲಿಕ್ಕೆ, ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ಬೋದು. ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂಥ ಘಟನೆ, ಅದು ಅಮಾನುಷವಾದಂಥ ಘಟನೆ, ಹೇಯ ಕೃತ್ಯ. ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಇದೇ ಜಾಗದಲ್ಲಿ, ಇಲ್ಲಿ ಈ ಜಿಲ್ಲೆನಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು. ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೇಂದ್ರ ಸರ್ಕಾರ. ಸ್ವಲ್ಪನೂ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು. ಬಹುಶಃ ನನಗೆ ಅನಿಸುತ್ತೆ ಇಲ್ಲಿ ಇಂಟೆಲಿಜೆನ್ಸು ವೈಫಲ್ಯ ಇದೆ ಅಂತ ಅನ್ಸುತ್ತೆ. ಏನೇ ಆಗಲಿ, ಈಗ ನಾವು ಇನ್ಸಿಡೆಂಟ್ ಆದಮೇಲೆ ತಗೊಳ್ತಕ್ಕಂಥ ಕ್ರಮಗಳು ಬೇರೆ, ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು, ಅದನ್ನ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತರು, ಭಾರತೀಯ ಸೈನಿಕರು. ಈಗ 26 ಜನ ನಮ್ಮ ದೇಶದ ಜನ ನಾಗರಿಕರು ಸತ್ತಿದ್ದಾರೆ. ಸೊ ಇದು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆದ್ರೆ ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಇನ್ನೊಂದು ಸಾರಿ ಮರುಕಳಿಸೋ ರೀತಿ ನೋಡ್ಕೋಬೇಕು. ಉಗ್ರರು ಎಲ್ಲೇ ಇರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಅವರೆಲ್ಲರೂ ಕೂಡ ಮಟ್ಟ ಹಾಕಿ ನಾಶ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು, ಬೆಂಬಲವನ್ನು ನಾವು ಕೊಡ್ತೇವೆ, ನಮ್ಮ ಪಕ್ಷ ಕೊಡ್ತೇವೆ, ನಮ್ಮ ಸರ್ಕಾರ ಕೊಡ್ತೇವೆ. ಆ 2 ಫ್ಯಾಮಿಲೀಸ್ ಏನಾದ್ರು ಸರ್ಕಾರದಿಂದ ಪರಿಹಾರ 10 ಲಕ್ಷ ಕೊಡ್ತಾ ಇದ್ದೀವಿ 3 ಜನಕ್ಕೆ. ಈಗ ಆಂಧ್ರದಲ್ಲಿ, ತಮಿಳುನಾಡಿನಲ್ಲೂ ಆಂಧ್ರದಲ್ಲೂ ಇದ್ದಾರೆ. ಅವರು ಇಲ್ಲಿ ಬಂದಿಲ್ಲ ಡೆಡ್ ಬಾಡಿ, ಬಟ್ ಇಲ್ಲೇ ಸೆಟ್ಲ್ ಆಗಿದ್ದಾರೆ, ಇಲ್ಲೇ ಕೆಲಸದಲ್ಲಿದ್ದಾರೆ. ಸೊ ಅವ್ರಿಗೊಬ್ಬರಿಗೆ, ಭರತ್ ಭೂಷಣ್ಗೆ ಮತ್ತೆ ಮಂಜುನಾಥ್, 3 ಜನಕ್ಕೂ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ ಪೊಲೀಸು ಗೌರವದಿಂದ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ, ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತ. ಸರ್, ಇಲ್ಲಿ ಫಾರಿನ್ ನ್ಯಾಷನಲ್ಸ್ ಓವರ್ ಸ್ಟೇ ಆಗಿರೋರ ಬಗ್ಗೆ ಏನಾದ್ರು ವಿಜಿಲ್ ಇಟ್ಟಿದ್ದೀರಾ ಸರ್? ಕರ್ನಾಟಕದಲ್ಲಿ ಓವರ್ ಸ್ಟೇ ಆಗಿರೋ ಫಾರಿನ್ ಎಲ್ಲ ನಾನು ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀನಿ. ಬಜೆಟ್ ನಲ್ಲಿ ನಮ್ಮ ಜಿಲ್ಲೆಗೆ ಯಾರು ಅನುದಾನ ಕೊಟ್ಟಿಲ್ಲ. ಈ ನಡೆಯುವ ಸಭೆಯಲ್ಲಿ ಏನಾದ್ರು ಅನುದಾನ ಕ್ಯಾಬಿನೆಟ್ ಆದ್ಮೇಲೆ ನೋಡ್ಕೊ, ಕ್ಯಾಬಿನೆಟ್ ಆದ್ಮೇಲೆ ನೋಡಯ್ಯ. ಮೇಕೆದಾಟು ನಾವಲ್ಲಪ್ಪ, ನಾವು ಮಾಡಕ್ ತಯಾರಾಗಿದ್ದೀವಿ. ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು. ಅದು ಒಪ್ಕೊಂಡ್ರೆ ಮಾಡ್ತೀವಿ. ಇವತ್ತು ಒಪ್ಕೊಂಡ್ರೆ ನಾಳೆನೆ ಮಾಡ್ತೀವಿ. ಏನ್ ಸರ್, ನೀವು 4 ಸಾರಿ ಹೋದ್ರೆ? ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ, ಅಮಿತ್ ಶಾ ಭೇಟಿ ಮಾಡಿದ್ದೀನಿ. ಆದ್ರೂ ಕೂಡ ಏನೂ ಆಗಿಲ್ಲ. ಅಷ್ಟೇ ಅಲ್ಲ, ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಾವು ಕೊಡಬೇಕಾಗಿರ್ತಕ್ಕಂಥ ಹಣನೇ ಕೊಡಲ್ಲ. ಅವ್ರಿಗೂ ಅನೌನ್ಸ್ ಮಾಡಿದ್ದು, ಘೋಷಣೆ ಮಾಡಿದ್ದು ಹಣನೇ ಕೊಡಲ್ಲ ನಮಗೆ. ಈಗ ಅಪರಭದ್ರಕ್ಕೆ 5,300 ಕೋಟಿ ಘೋಷಣೆ ಮಾಡಿದ್ರು. ಯಾವಾಗ ಅಂತಂದ್ರೆ 2023-24 ಇವತ್ತವರೆಗೂ ₹1 ಕೊಡ್ಲಿಲ್ಲ. ಘೋಷಣೆ ಮಾಡಿದ್ರು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರುವಾಗ. ನಿರ್ಮಲಾ ಸೀತಾರಾಮನ್ನೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್ ಬಜೆಟ್ ನಲ್ಲಿ ಫಂಡ್ಸ್ ಹೇಳಿದ್ರು. ಸರ್, ಇಸ್ ಇಟ್ ಆಕ್ಟ್ ಆಫ್ ಪೊಲಿಟಿಕಲ್ ವೆಂಡೇಟಾ? ಇಟ್ ಲುಕ್ಸ್ ಲೈಕ್ ದಟ್. ಕ್ಯಾಬಿನೆಟ್ ಸರ್ ಬೆಂಗಳೂರಲ್ಲೂ ಕೂಡ ಮಾಡಿ ಡಿಸಿಷನ್ ಮಾಡಬಹುದಾಗಿತ್ತು. ಈಗ ನಗರದಲ್ಲಿ ಮಾಡ್ತಾ ಇರೋದ್ರಿಂದ ಜನರ ಏನ್ ನಿರೀಕ್ಷೆಗಳು ಈಡೇರಬಹುದು ಸರ್? ಏನೇನು ಬಜೆಟ್ ನಲ್ಲಿ ಹೇಳಿದೀವಿ, ಇಲ್ಲಿ ಏನೇನು ಇಂಪಾರ್ಟೆಂಟ್ ಕೆಲಸ ಎಕ್ಸ್ಟ್ರಾ ಓವರ್ ಸ್ಟೇ ಆಗ್ತಾ ಇದೆ ಫಾರಿನ್ ನ್ಯಾಷನಲ್ಸ್, ಅವ್ರ ಬಗ್ಗೆ ಸರ್ವೆಲೆನ್ಸ್ ಮಾಡ್ಬೇಕಂತ ಹೋಮ್ ಮಿನಿಸ್ಟ್ರಿ ಇಂದ ಡೈರೆಕ್ಷನ್ ಬಂದಿದೆ ಸದರ್ನ್ ಸ್ಟೇಟ್ಸ್ ಅಲ್ಲೂ ಮಾಡಬೇಕು. ಉಗ್ರರು ಎಲ್ಲೇ ಇರಲಿ,
ಆಗ್ತಾ ಆಗ್ತಕ್ಕಂಥ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಜನರು ಬೆಳಿಲಿಕ್ಕೆ ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ಬೋದು. ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂಥ ಘಟನೆ, ಅದು ಅಮಾನುಷವಾದಂಥ ಘಟನೆ, ಹೇಯ ಕೃತ್ಯ. ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಇದೇ ಜಾಗದಲ್ಲಿ ಇಲ್ಲಿ ಈ ಜಿಲ್ಲೆನಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು. ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೇಂದ್ರ ಸರ್ಕಾರ. ಸ್ವಲ್ಪನೂ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು. ಬಹುಶಃ ನನಗೆ ಅನಿಸುತ್ತೆ ಇಲ್ಲಿ ಇಂಟೆಲಿಜೆನ್ಸು ವೈಫಲ್ಯ ಇದೆ ಅಂತ ಅನಿಸುತ್ತೆ. ಏನೇ ಆಗಲಿ, ಈಗ ನಾವು ಇನ್ಸಿಡೆಂಟ್ ಆದಮೇಲೆ ತಗೊಳ್ತಕ್ಕಂಥ ಕ್ರಮಗಳು ಬೇರೆ, ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು, ಅದನ್ನ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತರು, ಭಾರತೀಯ ಸೈನಿಕರು. ಈಗ 26 ಜನ ನಮ್ಮ ದೇಶದ ಜನ ನಾಗರಿಕರು ಸತ್ತಿದ್ದಾರೆ. ಸೊ ಇದು ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆದ್ರೆ ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಇನ್ನೊಂದು ಸಾರಿ ಮರುಕಳಿಸೋ ರೀತಿ ನೋಡ್ಕೋಬೇಕು. ಉಗ್ರರು ಎಲ್ಲೇ ಇರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಅವರೆಲ್ಲರೂ ಕೂಡ ಮಟ್ಟ ಹಾಕಿ ನಾಶ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು, ಬೆಂಬಲವನ್ನು ನಾವು ಕೊಡ್ತೇವೆ, ನಮ್ಮ ಪಕ್ಷ ಕೊಡ್ತೇವೆ, ನಮ್ಮ ಸರ್ಕಾರ ಕೊಡ್ತೇವೆ. ಆ 2 ಫ್ಯಾಮಿಲೀಸ್ ಏನಾದ್ರು ಸರ್ಕಾರದಿಂದ ಪರಿಹಾರ 10 ಲಕ್ಷ ಕೊಡ್ತಾ ಇದ್ದೀವಿ 3 ಜನಕ್ಕೆ. ಈಗ ಆಂಧ್ರದಲ್ಲಿ, ತಮಿಳುನಾಡಿನಲ್ಲೂ ಆಂಧ್ರದಲ್ಲೂ ಇದ್ದಾರೆ. ಅವರು ಇಲ್ಲಿ ಬಂದಿಲ್ಲ ಡೆಡ್ ಬಾಡಿ, ಬಟ್ ಇಲ್ಲೇ ಸೆಟ್ಲ್ ಆಗಿದ್ದಾರೆ, ಇಲ್ಲೇ ಕೆಲಸದಲ್ಲಿದ್ದಾರೆ. ಸೊ ಅವ್ರಿಗೊಬ್ಬರಿಗೆ, ಭರತ್ ಭೂಷಣ್ಗೆ ಮತ್ತೆ ಮಂಜುನಾಥ್, 3 ಜನಕ್ಕೂ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ ಪೊಲೀಸು ಗೌರವದಿಂದ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ, ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತ. ಸರ್, ಇಲ್ಲಿ ಫಾರಿನ್ ನ್ಯಾಷನಲ್ಸ್ ಓವರ್ ಸ್ಟೇ ಆಗಿರೋರ ಬಗ್ಗೆ ಏನಾದ್ರು ವಿಜಿಲ್ ಇಟ್ಟಿದ್ದೀರಾ ಸರ್? ಕರ್ನಾಟಕದಲ್ಲಿ ಓವರ್ ಸ್ಟೇ ಆಗಿರೋ ಫಾರಿನ್ ಎಲ್ಲ ನಾನು ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀನಿ. ಬಜೆಟ್ ನಲ್ಲಿ ನಮ್ಮ ಜಿಲ್ಲೆಗೆ ಯಾರು ಅನುದಾನ ಕೊಟ್ಟಿಲ್ಲ. ಈ ನಡೆಯುವ ಸಭೆಯಲ್ಲಿ ಏನಾದ್ರು ಅನುದಾನ ಕ್ಯಾಬಿನೆಟ್ ಆದ್ಮೇಲೆ ನೋಡ್ಕೊ, ಕ್ಯಾಬಿನೆಟ್ ಆದ್ಮೇಲೆ ನೋಡಯ್ಯ. ಮೇಕೆದಾಟು ನಾವಲ್ಲಪ್ಪ, ನಾವು ಮಾಡಕ್ ತಯಾರಾಗಿದ್ದೀವಿ. ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು. ಅದು ಒಪ್ಕೊಂಡ್ರೆ ಮಾಡ್ತೀವಿ. ಇವತ್ತು ಒಪ್ಕೊಂಡ್ರೆ ನಾಳೆನೆ ಮಾಡ್ತೀವಿ. ಏನ್ ಸರ್, ನೀವು 4 ಸಾರಿ ಹೋದ್ರೆ? ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ, ಅಮಿತ್ ಶಾ ಭೇಟಿ ಮಾಡಿದ್ದೀನಿ. ಆದ್ರೂ ಕೂಡ ಏನೂ ಆಗಿಲ್ಲ. ಅಷ್ಟೇ ಅಲ್ಲ, ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಾವು ಕೊಡಬೇಕಾಗಿರ್ತಕ್ಕಂಥ ಹಣನೇ ಕೊಡಲ್ಲ. ಅವ್ರಿಗೂ ಅನೌನ್ಸ್ ಮಾಡಿದ್ದು, ಘೋಷಣೆ ಮಾಡಿದ್ದು ಹಣನೇ ಕೊಡಲ್ಲ ನಮಗೆ. ಈಗ ಅಪರಭದ್ರಕ್ಕೆ 5,300 ಕೋಟಿ ಘೋಷಣೆ ಮಾಡಿದ್ರು. ಯಾವಾಗ ಅಂತಂದ್ರೆ 2023-24 ಇವತ್ತವರೆಗೂ ₹1 ಕೊಡ್ಲಿಲ್ಲ. ಘೋಷಣೆ ಮಾಡಿದ್ರು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರುವಾಗ. ನಿರ್ಮಲಾ ಸೀತಾರಾಮನ್ನೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್ ಬಜೆಟ್ ನಲ್ಲಿ ಫಂಡ್ಸ್ ಹೇಳಿದ್ರು. ಸರ್, ಇಸ್ ಇಟ್ ಆಕ್ಟ್ ಆಫ್ ಪೊಲಿಟಿಕಲ್ ವೆಂಡೇಟಾ? ಇಟ್ ಲುಕ್ಸ್ ಲೈಕ್ ದಟ್. ಕ್ಯಾಬಿನೆಟ್ ಸರ್ ಬೆಂಗಳೂರಲ್ಲೂ ಕೂಡ ಮಾಡಿ ಡಿಸಿಷನ್ ಮಾಡಬಹುದಾಗಿತ್ತು. ಈಗ ಚಾಮರಾಜನಗರದಲ್ಲಿ ಮಾಡ್ತಾ ಇರೋದ್ರಿಂದ ಜನರ ಏನ್ ನಿರೀಕ್ಷೆಗಳು ಈಡೇರಬಹುದು ಸರ್? ಏನೇನು ಬಜೆಟ್ ನಲ್ಲಿ ಹೇಳಿದೀವಿ, ಇಲ್ಲಿ ಏನೇನು ಇಂಪಾರ್ಟೆಂಟ್ ಕೆಲಸಗಳಿದಾವೆ ಅವಕ್ಕೆಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.